ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಲಿವರ್ ದಿನದ ಸಂದರ್ಭದಲ್ಲಿ ಲಿವರ್ ಅಂದರೆ ಯಕೃತ್ತಿನ ಆರೋಗ್ಯ ಕಾಳಜಿ ಕುರಿತು ಮೈಸೂರಿನ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ಅರವಿಂದ್ PS ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ PS ಅರವಿಂದ್ ಅವರು. ಇವರು ಗ್ಯಾಸ್ಟ್ರೋ ಸರ್ಜನ್ ಆಗಿ ಮೈಸೂರಿನ DRM ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಅರವಿಂದ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಡಾಕ್ಟರ್ ಅರವಿಂದ್ ಅವರೇ, ತಾವು ಗ್ಯಾಸ್ಟ್ರೋ ಸರ್ಜನ್ ಇದ್ದೀರಿ. ಮುಖ್ಯವಾಗಿ ಹೊಟ್ಟೆ, ಕರುಳು ಮತ್ತು ಈ ಲಿವರು ಆ ಏರಿಯಾದಲ್ಲಿ ಇತ್ತೀಚೆಗೆ ತುಂಬ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅಂಥೇಳಿ ಅನೇಕ ಜನರನ್ನು ನೋಡಿದಾಗ ಗೊತ್ತಾಗತ್ತೆ. ಆಸ್ಪತ್ರೆಗಳಿಗೆ ಅವರು ಭೇಟಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಇದು ಅವರ ಲಿವರ್ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಮ್ಮ ವೈದ್ಯರು ಅದನ್ನು ತಿಳಿಸ್ತಕ್ಕಂಥ ಒಂದು ವಿಚಾರ ಆಗುತ್ತೆ. ಹೌದು. ಏನು ಪ್ರಾಬ್ಲಮ್ ಆಗುತ್ತೆ? ಇವ್ರ ಆಹಾರ ಪದ್ಧತಿಯಿಂದ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಇವ್ರ ದೇಹದಲ್ಲಿ ಮೊದಲೇ ಏನಾದ್ರು ಸಮಸ್ಯೆ ಇದ್ದಿದ್ದರಿಂದ ಪ್ರಾಬ್ಲಮ್ ಆಗಿದೆಯಾ? ಲಿವರ್ ಸುಮ್ಮನೆ ತೊಂದರೆ ಮಾಡ್ಕೊಳ್ಳಲ್ಲ. ಹೌದು ಹೌದು. ಏನಿದು ಲಿವರ್ ಹೆಲ್ತ್ ಕಾಪಾಡ್ಕೊಳ್ಳಿ ಅಂತ ಹೇಳಿ ಇತ್ತೀಚೆಗೆ ಒಂದು ಅಭಿಯಾನನೇ ಶುರು ಆಗ್ಬಿಟ್ಟಿದೆ. ಖಂಡಿತ ಸರ್. ಲಿವರ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಬಹುಮುಖ್ಯವಾದ ದೊಡ್ಡ ಅಂಗ. ಹಲವಾರು ಕ್ಲಿಷ್ಟಕರವಾದಂತ ಕೆಲಸಗಳನ್ನ ಅತ್ಯಂತ ಸರಳ ರೀತಿಯಲ್ಲಿ ಒಟ್ಟಿಗೆ ಮಾಡುವಂತ ಒಂದು ಬಹುದೊಡ್ಡ ಅಂಗ ಅಂತಾನೆ ಹೇಳ್ಬೋದು. ಸೊ ಇದು ಯಾವಾಗ ಡ್ಯಾಮೇಜ್ ಆಗುತ್ತೆ ಅವಾಗ ಅದರಿಂದ ಆಗುವಂತ ಪರಿಣಾಮಗಳು ಅನೇಕ ರೀತಿಯಲ್ಲಿ ತೊಂದರೆಯನ್ನ ಉಂಟು ಮಾಡಬಹುದು. ಸೊ ಆದ್ರಿಂದ ಲಿವರ್ ಬಗ್ಗೆ ಕಾಳಜಿಯನ್ನ ವಹಿಸೋದು ಅತ್ಯಂತ ಮುಖ್ಯ ಅಂತ ನಾನು ಹೇಳ್ತೀನಿ. ಸರ್, ಈ ಲಿವರ್ ಬಗ್ಗೆ ಯಾಕೆ ಜಾಗೃತಿ ಇತ್ತೀಚೆಗೆ ಹೆಚ್ಚು ಮೂಡ್ತಾ ಇದೆ ಅಂತ? ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ ಹೇಗಿದೆ, ಅದೇ ರೀತಿ ಲಿವರ್ ಪ್ರಾಬ್ಲಮ್ ಅನ್ನೊಂದು ಅತ್ಯಂತ ಹೆಚ್ಚು ವೇಗವಾಗಿ ಕಾಣಿಸ್ಕೊಳ್ತಾ ಇರುವಂಥ ಇತ್ತೀಚಿನ ಬಹುಮುಖ್ಯವಾದ ತೊಂದರೆ ಆಗಿದೆ. ಸೊ ಅದೇ ರೀತಿ ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ ಏನಿದೆ, ಅದೇ ರೀತಿ ಲಿವರ್ ಬಗ್ಗೆನೂ ಮುತುವರ್ಜಿ ವಹಿಸೋದು ಅಷ್ಟೇ ಮುಖ್ಯ ಕೂಡ ಆಗಿದೆ. ಈ ಲಿವರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ ಸರ್? ಮತ್ತೆ ಇವುಗಳ ಬಗ್ಗೆ ಏನು ಚಿಕಿತ್ಸಾ ವಿಧಾನಗಳು ಬಂದಿವೆ? ಮುನ್ನೆಚ್ಚರಿಕೆ ಏನಾದ್ರು ತಗೊಂಡ್ರೆ ಇವನ್ನ ಮುಂದೂಡಬಹುದಾ? ಖಂಡಿತ ಸರ್. ನಾವು ಯೂಶುವಲ್ ಆಗಿ ಏನು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಲಿವರಲ್ಲಿ 3 ಅತ್ಯಂತ ಕಾಮನ್ ಆಗಿ ಸಿಗುವಂಥ ಕಾಯಿಲೆಗಳು. ಒಂದು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಎರಡನೇದು ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್, ಅಂದರೆ ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗುವಂಥ ಲಿವರ್ ತೊಂದರೆಗಳು. ಮೂರನೇದು ವೈರಲ್ ಹೆಪಟೈಟಿಸ್. ಇವು 3 ಬಹುಮುಖ್ಯವಾದ ಲಿವರ್ ಡ್ಯಾಮೇಜ್ ಆಗುವಂಥ ತೊಂದರೆಗಳು. ಕಾಣಿಸ್ಕೊಳ್ಳೋದು ಹೆಂಗೆ ಮತ್ತೆ ನಮ್ಗೆ ಗೊತ್ತಾಗೋದು ಹೆಂಗೆ? ಯಾಕಂದರೆ ಒಂದು ಕಡೆ ಹೆಪಟೈಟಿಸ್ ಅಥವಾ ಏನು ನೀವು ವೈರಲ್ ಹೆಪಟೈಟಿಸ್ ಅಂದರೆ ಅದಾದಾಗ ಅಟ್ಲೀಸ್ಟ್ ಮುಖ ಬಣ್ಣ ಹಳದಿ ಆಗುತ್ತೆ, ಅದು ಕಣ್ಣು ಇಂಪಾರ್ಟೆಂಟ್, ತಕ್ಷಣ ಹಳದಿ ಆಗುತ್ತೆ, ನಾವು ಕಾಮಾಲೆ ರೋಗ ಅಂತ ಹೇಳ್ಕೊಂಬಂದ್ಬಿಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ರೀತಿಯಲ್ಲೂ ಕೂಡ ನಮಗೆ ಅದು ಗೊತ್ತಾಗಲ್ಲ. ಅದಕ್ಕಿಂತ ಮುಂಚೆ ನಾವು ಲಿವರ್ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಲಿವರು ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತೆ ಒಂದೇ ಸಮಯದಲ್ಲಿ ಅಂತ ನಾನು ಹೇಳಿದೆ ಮುಂಚೆನೆ. ಮುಖ್ಯವಾಗಿ ಏನೇನು ಕೆಲಸ ಇದು ಮಾಡುತ್ತೆ? ಒಂದು ಸಿಂಥೆಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಲಿವರು ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಹಲವಾರು ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್ ಅಂದರೆ ಆಲ್ಬ್ಯುಮಿನ್ ಅಂತ ಹೇಳ್ತೀವಿ. ಇದು ಬಹು ಮುಖ್ಯವಾದ ಒಂದು ಅಂಶ. ಅದೇ ರೀತಿ ಲಿವರ್ ಹಲವಾರು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನು ಉತ್ಪತ್ತಿ ಮಾಡುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದರೆ ನಮ್ಗೆ ಯಾವಾಗಾದರೂ ರಕ್ತಸ್ರಾವ ಆದರೆ ರಕ್ತ ನಿಲ್ಲೋದಕ್ಕೆ ಸಹಾಯ ಮಾಡುವಂಥ ಫ್ಯಾಕ್ಟರ್ಸ್. ಸೊ ಅದು ಲಿವರ್ ಉತ್ಪತ್ತಿ ಮಾಡುತ್ತೆ. ಇದು ಸಿಂಥೆಟಿಕ್ ಫಂಕ್ಷನ್. ಸೊ ನಾವು ನೋಡಿರ್ಬೋದು, ಏನಾದರೂ ಲಿವರ್ ಡ್ಯಾಮೇಜ್ ಆದವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಆದ್ರೂ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಬಟ್ ನಾರ್ಮಲ್ ಆಗಿ ಏನಾಗುತ್ತೆ, ಬ್ಲೀಡಿಂಗ್ ಆದರೆ ರಕ್ತ ಹೆಪ್ಪುಕಟ್ಟುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾಪ್ ಆಗುತ್ತೆ. ಬಟ್ ಲಿವರ್ ಪ್ರಾಬ್ಲಮ್ ತುಂಬ ಸೀರಿಯಸ್ ಡ್ಯಾಮೇಜ್ ಆಗಿರುವಂಥ ಪೇಷಂಟ್ಸ್ ಅಲ್ಲಿ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಸೊ ಇದು ಒಂದು ಲಿವರ್ನ ಇಂಪಾರ್ಟೆಂಟ್ ಕೆಲಸ. ಬೇರೆ ಬೇರೆ ಕೆಲಸಗಳು ನೋಡೋದಾದ್ರೆ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಲಿವರ್ ಬೈಲ್ ಜ್ಯೂಸಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಬೈಲ್ ಜ್ಯೂಸು ನಾವು ಊಟ ಮಾಡಿದಾಗ ಇಂಟೆಸ್ಟೈನ್ಗೆ ಹೋಗಿ ಅಲ್ಲಿ ಮಿಕ್ಸ್ ಆಗೋದ್ರಿಂದ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಫ್ಯಾಟಿ ಮೀಲ್ಸ್ ಅಂತ ಹೇಳ್ತೀವಿ. ಫ್ಯಾಟ್ ಪದಾರ್ಥಗಳಿರುವಂಥ ಊಟವನ್ನು ತಗೊಂಡಾಗ ಅಥವಾ ವಿಟಮಿನ್ಸ್ ಇರುವಂಥ ಊಟವನ್ನು ತಗೊಂಡಾಗ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ಮತ್ತು ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು ಸೆಕ್ರೀಷನ್ಸ್ ಆಯಿತು, ಡೈಜೆಷನ್ ಆಯಿತು. ಎಕ್ಸ್ಕ್ರೀಷನ್ ಅಂದರೆ ಟಾಕ್ಸಿಕ್ ಸಬ್ಸ್ಟೆನ್ಸ್, ಏನು ವಿಷಕಾರಿ ಅಂಶಗಳು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ, ಅದನ್ನು ದೇಹದಿಂದ ಹೊರಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಎಷ್ಟೊಂದು ನಾವು ಮೆಡಿಸಿನ್ಸ್ ತಗೋತೀವಿ, ಮೆಡಿಸಿನ್ ಕೂಡ ಅದ್ರಕ್ಕೆಲ್ಲ ಕೆಲಸಗಳೆಲ್ಲ ಆದಮೇಲೆ ದೇಹದಿಂದ ಹೊರಹಾಕೋದಕ್ಕೆ ಲಿವರ್ ಕೂಡ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಬಹುಶಃ ಈ 3 ಪ್ರಮುಖ ಪಾತ್ರ ವಹಿಸ್ತಾ ಇರೋದ್ರ ಜೊತೆಗೆ ಇಡೀ
ಒಂದು ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಅದು ಕಾಪಾಡ್ತಾನೆ ಇರುತ್ತೆ. ಹೌದು ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ನಡೀತಾನೆ ಇರುತ್ತೆ. ಅದಕ್ಕೂ ರೆಸ್ಟ್ ಇಲ್ಲ. ಹಾರ್ಟ್ ತರಾನೇ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದೇ ರೀತಿ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ತಗೊಂಡಾಗ ಕೂಡ ಫಸ್ಟ್ ಲಿವರ್ಗೆ ಹೋಗಿ ಕರಳಿಂದ ಹೀರ್ಕೊಂಡ್ಮೇಲೆ ಲಿವರ್ಗೆ ಹೋಗಿ ಅದ್ರ ನಂತರನೇ ಎಲ್ಲ ಬಾಡಿ ಪಾರ್ಟ್ಗೂ ಹೋಗೋದು. ಸೊ ಹಾಗಾಗಿ ಲಿವರ್ ಒಂಥರ ಫಿಲ್ಟರ್ ತರನೇ ಆಕ್ಟ್ ಮಾಡುತ್ತೆ. ಏನೇ ವಿಷಕಾರಿ ಅಂಶಗಳಿದ್ರೆ, ಕೀಟಾಣುಗಳಿದ್ರೆ ತನ್ನಲ್ಲೇ ಅದನ್ನ ಇಟ್ಕೊಂಡು ಬೇರೆ ಅಂಗದ ಬೇರೆ ಪಾರ್ಟ್ಗೆ ಚೆನ್ನಾಗಿರುವಂಥ ಅಥವಾ ಶುದ್ಧವಾಗಿರುವಂಥ ಆಹಾರ ಪದಾರ್ಥಗಳನ್ನ ತಲುಪಿಸೋಕೆ ಸಹಾಯ ಮಾಡುತ್ತೆ. ಸರ್, ಈ ಲಿವರಿಗೆ ಎಲ್ಲೋ ಒಂದು ಸಮಸ್ಯೆ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತವೆ? ಲಿವರ್ ಎಷ್ಟೊಂದು ಸಲ ಸೈಲೆಂಟ್ ಆರ್ಗನ್ ಅಂತ ಹೇಳ್ತೀವಿ. ಅಂದರೆ ಇನಿಷಿಯಲಿ ಇದಕ್ಕೆ ಸ್ವಲ್ಪ ಡ್ಯಾಮೇಜ್ ಆದಾಗ ಯಾವುದೇ ರೀತಿ ಲಕ್ಷಣಗಳು ಕಂಡು ಬರೋದಿಲ್ಲ. ಯಾವಾಗ ಇದ್ರ ಲಕ್ಷಣಗಳು ಕಂಡು ಬರ್ತವೆ ಅಂತಂದಾಗ ಅಡ್ವಾನ್ಸ್ ಸ್ಟೇಜಲ್ಲಿ ಹೋದಾಗ, ಅಂದರೆ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ ಅಂದಾಗ ಅಷ್ಟೇ ಲಿವರಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ಕೊಳುತ್ತೆ. ಯಾವ್ಯಾವ ಲಕ್ಷಣಗಳು ಕಾಣಿಸ್ತವೆ? ಒಂದು, ಜಾಂಡೀಸ್. ಸೊ ಜಾಂಡೀಸ್ ಇದೆ ಅಂತಂದರೆ ಲಿವರಲ್ಲಿ ಪ್ರಾಬ್ಲಮ್ ಇದೆ ಅಂತ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಇರಬಹುದು ಒಂದು ಪ್ರಾಬ್ಲಮ್. ಎರಡನೇದು, ಹೊಟ್ಟೆ ಊದ್ಕೊಳ್ಳೋದು, ನೀರು ತುಂಬ್ಕೊಳ್ಳೋದ್ರಿಂದ ಹೊಟ್ಟೆ ಊದ್ಕೋಬಹುದು. ಅಥವಾ ವಾಮಿಟಲ್ಲಿ ಬ್ಲಡ್ ಬರೋದು, ವಾಂತಿಯಲ್ಲಿ ರಕ್ತ ಬರೋದು, ಹೆಮೆಟಮೆಸಿಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಸುಸ್ತಾಗೋದು, ಅಥವಾ ಹೊಟ್ಟೆ ಹಸಿವು ಆಗದೆ ಇರ್ಬೋದು, ಅಥವಾ ತೂಕ ಕಡಿಮೆ ಆಗೋದು. ಇವು ಕಾಮನ್ ಆಗಿ ಲಿವರ್ ಪ್ರಾಬ್ಲಮ್ ಇರುವಂಥವ್ರಿಗೆ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು. ಸೊ ಈಗ ಲಕ್ಷಣ ಕಂಡು ಬಂದಿದೆ ಅಂದರೆ ನಾವು ಸಾಮಾನ್ಯ ಒಬ್ಬರು ಫಿಸಿಷಿಯನ್ ಹತ್ರ ಅಥವಾ ಜನರಲ್ ಪ್ರಾಕ್ಟಿಷನರ್ ಹತ್ರ ಹೋಗ್ತೀವಿ. ಅವರು ನೋಡಿಬಿಟ್ಟು ನಂತರ ನಿಮ್ಮಲ್ಲಿ ಕಳಿಸ್ತಕ್ಕಂಥದ್ದು ಒಂದು ಪದ್ಧತಿ. ನೇರವಾಗಿ ಹುಡುಕೊಂಡು ಬರೋದಿಲ್ಲ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ. ಸೊ ಗ್ಯಾಸ್ಟ್ರೋ ಸರ್ಜನ್ ನಂತರದ ಇದರಲ್ಲಿ ಸೀನಲ್ಲಿ ಬರ್ತಾರೆ. ಈ ಮಧ್ಯೆ ಟೈಮ್ ಡಿಲೇ ಆಗೋದ್ರಿಂದ ಲಿವರ್ ಮೇಲೆ ದುಷ್ಪರಿಣಾಮ ಏನಾಗುತ್ತೆ? ಲಿವರಲ್ಲಿ ನಾನು ಹೇಳ್ದಾಗೆ ಒಂದು ಸೈಲೆಂಟ್ ಆರ್ಗನ್, ಇನಿಷಿಯಲಿ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಸೊ ಹಾಗಾಗಿ ಇನಿಷಿಯಲ್ ಪೀರಿಯಡಲ್ಲೇ ನಾವು ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಗುರುತಿಸ್ಕೊಳ್ಳೋದು ಬಹು ಮುಖ್ಯವಾದಂಥ ಒಂದು ವಿಚಾರ. ಅದು ಹೇಗೆ? ಸಿಂಪಲ್ ಟೆಸ್ಟ್ ಅಂತ ಹೇಳ್ತೀವಿ. ಒಂದು ಲಿವರ್ ಫಂಕ್ಷನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲ ಲ್ಯಾಬಲ್ಲೂ ಮಾಡ್ತಾರೆ, ಅದು ಮಾಡಿಸ್ಬೋದು. ಎರಡನೇದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಅದು ಈಸಿಯಾಗಿ ಎಲ್ಲ ಲ್ಯಾಬಲ್ಲೂ ಸಿಗುವಂಥ ಒಂದು ಸ್ಕ್ಯಾನ್ ವಿಧಾನ. ಸೊ ಇವೆರಡು ಟೆಸ್ಟ್ ಮಾಡಿಸೋದ್ರಿಂದ ಲಿವರ್ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ನೋಡ್ಬೋದು. ಸೊ GP ಇದನ್ನು ಬರ್ಕೊಟ್ಟಾಗ ಅಲ್ಲಿ ಗೊತ್ತಾಗುತ್ತೆ, ಆಮೇಲೆ ಬರ್ತಾರ ಅಥವಾ ನಿಮ್ಮ ಹತ್ರ ಬಂದ್ಮೇಲೆ ಇವೆಲ್ಲ ಮಾಡಿಸ್ಬೇಕು? ಯೂಶಲಿ ನಮ್ಮ ಹತ್ರ ಯಾವಾಗ ಬರ್ತಾರೆ ಅಂತಂದ್ರೆ ಎಲ್ಲ ಮಾಡಿಸ್ಕೊಂಡು ಪ್ರಾಬ್ಲಮ್ ಇದ್ದಾಗ ರೆಫರ್ ಆದಾಗ ಬರ್ತಾರೆ ನಮ್ಮ ಹತ್ರಕ್ಕೆ. ಸೊ ಈಗ ಪ್ರಾಬ್ಲಮ್ ಇದೆ, ಅವರಿಗೆ ಇಂಥದ್ದಂತ ಡಯಾಗ್ನೋಸ್ ಆಗಿದೆ, ಪರಿಹಾರ ಮತ್ತು ನಿಮ್ಮ ಹತ್ರನೇ ಬರೋದು, ಏನೇನು ಪರಿಹಾರ ಸಿಗುತ್ತೆ? ಪರಿಹಾರ ಅಂತಂದರೆ ಬಂದರೆ ಫಸ್ಟು ನಮ್ಮಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಉತ್ತಮವಾದಂಥ ಆರೋಗ್ಯ ಶೈಲಿ, ಊಟ ಇರ್ಬೋದು, ಅಂದರೆ ಪೌಷ್ಟಿಕ ಆಹಾರವನ್ನು ಸೇವಿಸೋದು, ದಿನನಿತ್ಯ ವ್ಯಾಯಾಮ, ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 30 to 40 minutes ವ್ಯಾಯಾಮವನ್ನು ಮಾಡಬೇಕು. ತೂಕ ಹೆಚ್ಚಿರುವಂಥವ್ರು ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಒಂದು 5-10% ಆದರೂ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಪೌಷ್ಟಿಕ ಆಹಾರ ಅಂತ ಬಂದರೆ ಒಂದು ಪ್ರೋಟೀನ್ ಯುಕ್ತ ಆಹಾರಗಳು, ಹಣ್ಣು ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡಬೇಕು. ಶುಗರ್ ಇರುವಂಥ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಜಂಕ್ ಫುಡ್ಡು ಅಥವಾ ಫ್ರೈಡ್ ಐಟಮ್ಸು ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಟ್ರೆಂಡೇ ಜಂಕ್ ಫುಡ್. ಹೌದು, ತುಂಬಾ ಜನ ಯಂಗ್ಸ್ಟರ್ಸೇ ಇದಕ್ಕೆ ಒಂಥರ ಫ್ಯಾನ್ಸಿಯಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲೂ ಇದು ಜಾಸ್ತಿ ಕಂಡು ಬರ್ತಾ ಕೂಡ ಇದೆ. ಹೌದು. ಏನೋ ಈಗ ಅವರಿಗೆ ಆ ಯೂತ್ ಟ್ರೆಂಡ್ ಇರೋದ್ರಿಂದ ತಡ್ಕೊಬಲ್ರು ಅಂದ್ರೂ ಆ ಮೇಜರ್ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಹೌದು. ಓಕೆ, ಟ್ರೀಟ್ಮೆಂಟ್ ಏನು ಸರ್? ಲಿವರ್ ಡ್ಯಾಮೇಜ್ ಆದಾಗ ಯಾವಾಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಸೊ ಆಲ್ರೆಡಿ ಅದು ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ ಅಂತಾನೆ ಅರ್ಥ. ಓಕೆ, ಯಾವಾಗ ಇನಿಷಿಯಲ್ ಸ್ಟೇಜಲ್ಲಿ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಫ್ಯಾಟಿ ಲಿವರ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ತನಕನೂ ವಾಪಸ್ ಅಂದರೆ ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಮುಂಚೆ ನಾನು ಹೇಳಿದಾಗೆ ಉತ್ತಮವಾದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದ್ರಿಂದ ಫ್ಯಾಟಿ ಲಿವರ್ನ ಅರ್ಲಿ ಸ್ಟೇಜಲ್ಲೇ ನಾವು ಪ್ರಿವೆಂಟ್ ಮಾಡಬಹುದು, ಅಂದರೆ ಪ್ರೋಗ್ರೆಸ್ ಆಗೋದನ್ನ ತಡಿಬಹುದು. ತುಂಬ ಲೇಟ್ ಸ್ಟೇಜ್ಗೆ ಹೋಗ್ಬಿಡ್ತು, ಸಿರೋಸಿಸ್ ಅಂತ ಹೇಳ್ತೀವಿ, ಲೇಟ್ ಸ್ಟೇಜ್ಗೆ ಹೋದ್ಮೇಲೆ ಲಿವರು ತನ್ನ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಿದೆ ಅಂತಾನೆ ಅರ್ಥ. ಸೊ ಲೇಟ್ ಸ್ಟೇಜ್ಗೆ ಹೋದಾಗ ಒಂದೇ ಒಂದು ಏನು ಉಳಿಯುತ್ತೆ ಅಂತಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಆ ಸ್ಟೇಜ್ಗೆ ಹೋಗದೇ ಇರೋ ಥರ ಮುಂಚೆನೇ ನಾವು ಕಾಪಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಆದರೆ ಈಗ ಅಂಗಾಂಗ ದಾನದ ಒಂದು ಕಾಯ್ದೆ ಬಹಳ ಬಲವಾಗಿರೋದ್ರಿಂದ ಯಾರ್ಯಾರು ಕೊಡೋಕ್ಕೂ ಬರಲ್ಲ. ಹೌದು, ಮತ್ತೆ ಇದು ಅತ್ಯಂತ ಕ್ಲಿಷ್ಟಕರವಾದಂಥ ಒಂದು ಸರ್ಜರಿ ಕೂಡ, ಮತ್ತೆ ಅಷ್ಟೇ ವೆಚ್ಚ ಕೂಡ ಆಗುತ್ತೆ. ಸೊ ಎಲ್ಲರೂ ಆ ಸ್ಟೇಜ್ಗೆ ಹೋಗೋದಕ್ಕಿಂತ ಮುಂಚೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು, ಲಿವರ್ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಯಾವ ವಯಸ್ಸಿನವರಿಗೆ ಇದು ಹೆಚ್ಚು ಕಾಡ್ತಾ ಇದೆ
ಯಂಗ್ಸ್ಟರ್ಸ್ ಹೆಂಗೋ ಸ್ವಲ್ಪ ತಡ್ಕತ್ತಾರೆ ಅಂತ ಅಂದೆ ನಾನು. ಆದರೂ ಅವರಿಗೆ ಕಾನ್ಸ್ಟಿಪೇಷನ್ ಇಂದ ಹಿಡಿದು ಮತ್ತೊಂದು ಮಗದೊಂದಾದ ಓಡ್ ಬರ್ತಾರ ಅವ್ರು. ಹೌದು, ಯಾವ ವಯಸ್ಸದವ್ರಿಗೆ ಬೇಕಾದ್ರೂ ಕಾಣಿಸ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಈಗಿನ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ಆಕ್ಟಿವ್ ಆಗಿ ಇಲ್ಲದೆ ಇರೋದು, ಅಂದ್ರೆ ಕೂತ್ ಕೆಲಸ ಮಾಡುವಂಥದ್ದು ಒಂದು. ಎರಡನೇದು ಡಯಾಬಿಟಿಸ್ ಇರುವಂಥವ್ರಿಗೆ, ಅಂಥವ್ರಿಗೆ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು ತುಂಬ ದಪ್ಪ ಇರುವಂಥವ್ರಿಗೆ, ಒಬೆಸಿಟಿ ಅಂತ ಹೇಳ್ತೀವಿ, ಅಂಥವ್ರಿಗೆ ಫ್ಯಾಟಿ ಲಿವರ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿಲಿ ಆಲ್ರೆಡಿ ಲಿವರ್ ಪ್ರಾಬ್ಲಮ್ ಇರುವಂಥ ಸಾಧ್ಯತೆ ಇದ್ದಾಗ ಆ ಮಕ್ಳಿಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ಗಳು ಆದಷ್ಟು ಕೇರ್ಫುಲ್ ಆಗಿ ಎವ್ಯಾಲ್ಯೂಯೇಟ್, ಅಂದರೆ ಇನಿಷಿಯಲಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ನಾನ್ ವೆಜ್ ತಿನ್ನೋರಲ್ಲಿ ಅತಿ ಹೆಚ್ಚಿನ ಈ ಕೊಬ್ಬಿನ ಅಂಶ ಸೇರುತ್ತೆ. ಅದು ಅಲ್ಲಿಂದನೇ ಹೋಗಿ ಪ್ರೊಸೆಸ್ ಆಗಿ ಹೋಗುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಅದನ್ನೇನಾದ್ರು ಕಡಿಮೆ ಮಾಡಬೇಕಾಗತ್ತಾ? ಖಂಡಿತ ಸರ್. ನಾನ್ ವೆಜ್ ಅಂದರೆ ಅದರಲ್ಲಿ ಎಷ್ಟೊಂದು ಐಟಮ್ಗಳಿರುತ್ತೆ. ಒಂದು ಪ್ರೋಟೀನ್ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾದಂಥ ಆಹಾರ ಪದಾರ್ಥ. ಸೊ ಪ್ರೋಟೀನ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಯಾವಾಗ ಫ್ಯಾಟ್ ಅಥವಾ ಆಯಿಲ್ ನಾವೇನು ಕುಕ್ಕಿಂಗ್ ಯೂಸ್ ಮಾಡ್ತೀವಿ ಅಥವಾ ಸ್ಪೈಸಿ ಫುಡ್ಸ್ ಅಂತ ಏನು ಯೂಸ್ ಮಾಡ್ತೀವಿ ಅದನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಲಿವರ್ ಮೇಲೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವೇ ಸಜೆಸ್ಟ್ ಮಾಡ್ತೀವಿ ಪ್ರೋಟೀನ್ ಅಂತಂದರೆ, ಈಗ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಅಥವಾ ಎಗ್ಸ್ ಇರ್ಬೋದು, ಕನ್ಸ್ಯೂಮ್ ಮಾಡಬೇಕು, ತಗೋಬೇಕು ಅಂತಲೇ ಹೇಳ್ತೀವಿ. ಬಟ್ ಅದೇ ರೀತಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಇರುವಂಥ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದೊಂದು ಎಚ್ಚರ. ಇನ್ನೊಂದು, ಆಲ್ಕೋಹಾಲಿಂದ ತುಂಬ ಡ್ಯಾಮೇಜ್ ಆಗಿರೋ ಕೇಸ್ಗಳು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆಮೇಲೆ ಅದು ಇರ್ರಿವರ್ಸಿಬಲ್ ಅನ್ನೋ ಸ್ಟೇಜಿಗೆ ಹೋಗಿದೆ ಅನ್ನೋ ಮಾತು ಕೇಳ್ಪಟ್ಟಿದೆ. ಹೌದು, ಈ ಆಲ್ಕೋಹಾಲು ಮತ್ತು ಅದೇ ತರಹ ಇಂಟಾಕ್ಸಿಕೇಟಿಂಗ್ ಏನೆಲ್ಲ ಬಿಡಬೇಕು ನಾವು ಅಂತ ಹೇಳಿ. ಖಂಡಿತ. ಈ ಫ್ಯಾಟಿ ಲಿವರ್ ಅನ್ನೋದು ಆಲ್ಕೋಹಾಲ್ ತಗೊಳ್ಳೋರ್ಗೂ ಬರುತ್ತೆ, ಅಥವಾ ಈಗಿನ ನಮ್ಮ ಜೀವನ ಶೈಲಿಯಲ್ಲಿ ಈವನ್ ಆಲ್ಕೋಹಾಲ್ ತಗೊಳ್ದೇ ಇರೋರ್ಗೂ ಕೂಡ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ದಟ್ ಈಸ್ ಕಾಲ್ಡ್ ಎಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಸೊ ಎರಡೂ ಡೇಂಜರಸ್ ಕಂಡೀಷನ್. ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಬರ್ಬೋದು, ಅಥವಾ ತಗೊಳ್ದೇನೆ ಇದ್ರೂ ಬೇರೆ ಬೇರೆ ಕಾರಣಗಳಿಂದ ಫ್ಯಾಟಿ ಲಿವರ್ ಬರ್ಬೋದು. ಯಾವುದೇ ಕಾರಣದಿಂದ ಇದ್ರೂ ಫ್ಯಾಟಿ ಲಿವರ್ನ ಇನಿಷಿಯಲ್ ಸ್ಟೇಜಲ್ಲೇ ಟ್ರೀಟ್ ಮಾಡ್ಕೊಳ್ಳೋದು ಅಥವಾ ಮುನ್ನೆಚ್ಚರಿಕೆ ವಹಿಸೋದು ತುಂಬ ಉಪಯುಕ್ತವಾಗುತ್ತೆ. ದುರಭ್ಯಾಸಗಳನ್ನು ಬಿಟ್ಬಿಡೋದು ಒಳ್ಳೆಯದು. ಖಂಡಿತ. ಯಾಕಂದರೆ ಇತ್ತೀಚೆಗೆ ಫ್ಯಾಷನ್ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಪಾರ್ಟಿಗಳು ಅಂತ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹೌದು, ಚೂರೇ ಶುರು ಆಗುತ್ತದೆ ಆರಂಭದಲ್ಲಿ. ಶುರುವಲ್ಲಿ ಸ್ವಲ್ಪನೇ ಇರುತ್ತೆ, ಹೋಗ್ತಾ ಜಾಸ್ತಿ ಆಗುತ್ತೆ, ಅದೇ ಅಭ್ಯಾಸ ಆಗುತ್ತೆ. ಹೌದು. ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡಬೇಕು. ಹೌದು. ಒಂದು ಏನು ಮಾಡಿದ್ರೆ ನಮ್ಮ ಕೇಳುಗರು ಅವರ ಲಿವರ್ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಯಾಕಂದ್ರೆ ಈ ಕಾರ್ಯಕ್ರಮ ಕೇಳೋರಿಗೆ ನಮ್ಮ ಡಾಕ್ಟರ್ ಏನೋ ಟಿಪ್ಸ್ ಕೊಡ್ತಾರೆ ಇವಾಗ ಅಂತ ಕಾಯ್ತಿರ್ತಾರೆ. ಹೌದು. ನಾನು ಹೇಳ್ದಾಗೆ ಲಿವರ್ ಅನ್ನೋದು ಒಂದು ಸೈಲೆಂಟ್ ಆರ್ಗನ್. ಇದು ಕಂಪ್ಲೀಟ್ ಆಗಿ ಸಿವಿಯರ್ ಆಗಿ ಡ್ಯಾಮೇಜ್ ಆಗೋ ತನಕನೂ ಕಂಪ್ಲೇಂಟ್ ಮಾಡಲ್ಲ, ಅಂದ್ರೆ ಯಾವುದೇ ಲಕ್ಷಣಗಳನ್ನು ತೋರಿಸೋದಿಲ್ಲ. ಅಡ್ವೈಸ್ ಏನಂತ ಹೇಳಿದ್ರೆ, ಸ್ಟೇ ಹೆಲ್ದಿ, ಸ್ಟೇ ಆಕ್ಟಿವ್. ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಅಥವಾ ತಗೊಳ್ಳೋ ಅಭ್ಯಾಸ ಇದೆ, ಆಲ್ರೆಡಿ ಮುಂಚೆಯಿಂದ ಇದೆ ಅಂತಂದರೆ ಆದಷ್ಟು ನಿಲ್ಲಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡೋದು. ಇಷ್ಟು ಮಾಡಿದ್ರೆ ಸಾಕು, ಲಿವರ್ ಆರೋಗ್ಯ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಮತ್ತೆ ಹೇಳಲೇಬೇಕಾಗಿರೋದು, ಈ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡ್ರಪ್ಪ. ಯಂಗ್ಸ್ಟರ್ಸು ನೀವು ಅದನ್ನು ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ, ಈಗ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಮುಂದೆ ನೀವು ತುಂಬ ಚೆನ್ನಾಗಿರ್ತೀರಿ ಅಂಥೇಳಿ ಕಿವಿ ಹಿಂಡೆ ಹೇಳಬೇಕಾಗಿ. ಹೌದು ಸರ್, ಖಂಡಿತ. ಯಾಕೆಂದರೆ ಅವರಿಗೆ ಹೇಳಿದ್ರೆ ಕೇಳಲ್ಲ. ಅಪ್ಪ ಅಮ್ಮ ಹೇಳಿದ ಮಾತು ಖಂಡಿತ ಕೇಳಲ್ಲ ಇವರು. ಆದರೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅಂದಾಗ ಹೌದಲ್ವೇ ಅಂತಾರೆ. ಹೌದು, ಖಂಡಿತ. ಜಂಕ್ ಫುಡ್ ಮತ್ತು ಫ್ರೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಶುಗರ್ ಐಟಮ್ಸ್ ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ, ಫ್ರೂಟ್ಸ್ ವೆಜಿಟೇಬಲ್ಸ್ ಆದಷ್ಟು ಯಥೇಚ್ಛವಾಗಿ ಉಪಯೋಗಿಸಿ, ಪ್ರೋಟೀನ್ ಯುಕ್ತ ಪದಾರ್ಥಗಳನ್ನು ಆದಷ್ಟು ಉಪಯೋಗಿಸಿ. ಇನ್ನು ಕೆಲವು ಮಾತ್ರೆ ಔಷಧಿಗಳು ತಗೊಂಡಾಗ ಅಡ್ಡ ಪರಿಣಾಮದಿಂದ ಆಗೋದು ಓಕೆ, ಅದು ಯಾವಾಗಲೂ ಡೇಂಜರಸ್ಸೇ. ಬಟ್ ಇವ್ರು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದನೂ ಡ್ಯಾಮೇಜ್ ಆಗ್ತದೆ ಲಿವರಿಗೆ ಅನ್ನೋದಿದೆ. ಖಂಡಿತ. ಏಕೆಂದರೆ ನಾನು ಮುಂಚೆ ಹೇಳಿದಾಗೆ ಲಿವರು ಕೂಡ ಕೆಲವೊಂದು ಮೆಡಿಸಿನ್ಸ್ನ ಪ್ರೋಸೆಸ್ ಮಾಡುತ್ತೆ, ಅಂದರೆ ಬಾಡಿಯಿಂದ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ಯಥೇಚ್ಛವಾಗಿ ಅಥವಾ ಎಕ್ಸೆಸಿವ್ ಆಗಿ ಡ್ರಗ್ಸ್ನ ತೊಗೊಂಡಾಗ ಲಿವರ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದು ಫಿಲ್ಟರು, ಅದೇ ಡ್ಯಾಮೇಜ್ ಆಗ್ಬಿಡುತ್ತೆ. ಹೌದು, ಅದೇ ಡ್ಯಾಮೇಜ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅವಾಗ. ಸೊ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಗಳು ಅಥವಾ ಮೆಡಿಸಿನ್ ಆಗಲಿ, ಆಯುರ್ವೇದಿಕ್ ಇರಲಿ, ಏನೇ ಇರಲಿ ತಗೊಳ್ಳದೇ ಇರೋದು ಉತ್ತಮ. ವೈದ್ಯರ ಸಲಹೆ ತಗೋಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಕೆಲವಕ್ಕೆ ಡೋಸೇಜ್ಗಳು ನಿಗದಿ ಆಗಿರಲ್ಲ, ಇವರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ, ಹಂಗಾಗಿ ಡ್ಯಾಮೇಜ್ ಆಗ್ತದೆ. ಬಹುಶಃ ಲಿವರ್ ಹೆಲ್ತ್ ಅಥವಾ ನಮ್ಮ ಲಿವರ್ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ವೈದ್ಯರನ್ನು ಕಾಣೋದೇ ಪರಮ ಉಪಾಯ. ಜೊತೆಗೆ ನಮ್ಮ ಆಹಾರ ಪದ್ಧತಿ, ವ್ಯಾಯಾಮ, ನಮ್ಮ ಜೀವನ ಶೈಲಿಯ ಬದಲಾವಣೆ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಆಲ್ಕೋಹಾಲಿಕ್ ಡ್ರಿಂಕ್ಸನ್ನು ಬಿಡ್ತಕ್ಕಂಥದ್ದು ಅವರಿಗೆ ಇನ್ನೂ ಹೆಚ್ಚಿನ ಲಾಭವನ್ನು ಕೊಡ್ತದೆ ಅಂತೇಳಿ ಹೇಳ್ತಾ, ಇವತ್ತಿನ ಸಂದರ್ಭದಲ್ಲಿ ಏನು ಜನಕ್ಕೆ ಲಿವರ್ ಹೆಲ್ತ್ ಬಗ್ಗೆ ಕಾಳಜಿ ಮೂಡ್ತಾ ಇದೆ, ಅದು ಒಳ್ಳೆ ಲಕ್ಷಣ, ಗಾಬರಿ ಪಡುವಂಥದ್ದಲ್ಲ. ಆದರೆ ಪರಿಹಾರ ಕೂಡ ಇದೆ.
ಚಿಂತೆ ಮಾಡಬೇಡಿ, ಆದಷ್ಟು ಆರೋಗ್ಯವಾಗಿರಿ ಅಂತ ಹೇಳ್ತಾ ಡಾಕ್ಟರ್ ಅರವಿಂದ್ PS ಅವರೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ವಿಶ್ವ ಲಿವರ್ ದಿನದ ಸಂದರ್ಭದಲ್ಲಿ ಲಿವರ್ ಅಂದರೆ ಯಕೃತ್ತಿನ ಆರೋಗ್ಯ ಕಾಳಜಿ ಈ ಕುರಿತು ಮೈಸೂರಿನ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ಅರವಿಂದ್ PS ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್.